ಎಷ್ಟು ಒಳ್ಳೆ ಪ್ರಶ್ನೆ ಈ ಪ್ರಶ್ನೆ ನೋಡಿ. ನೀವು ಹೇಳ್ತಾ ಇದ್ರಿ 2001 ಜನವರಿ 26ನೇ ತಾರೀಕು ರಮೇಶ್ ಕಲಾಂದೆ, ದಿಲೀಪ್ ಚಟವಾನಿ, ಬಾಬಾ ಮೇಂದೆ ಅನ್ನುವಂಥ ಯುವಜನರು ನಾಗ್ಪುರದ RSS ಕಚೇರಿ ಮೇಲೆ ನಾವು ತ್ರಿವರ್ಣ ಧ್ವಜನ ಹಾರಿಸ್ತೀವಿ, ಅಲ್ಲಿ ಹಾರಿಸ್ತಾ ಇಲ್ಲ ಅಂತ ಹೇಳಿ ಆಚರಣೆ ಮಾಡೋದಕ್ಕಂತೇಳಿ ಹೋಗ್ತಾರೆ. ಸುಶೀಲ್ ಕುಮಾರ್ ಅನ್ನುವಂಥ RSS ಒಬ್ಬ ಮುಖಂಡ ಅವ್ರನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತಾರೆ. ಒಂದೊಂದು ಹೇಳ್ತೀನಿ ದಯವಿಟ್ಟು, ಒಂದೊಂದು ಹೇಳ್ತೀನಿ. ಇದು ಅಂದ್ರೆ ಪಾಯಿಂಟ್ ನಂಬರ್ 1 ಇವರು ತ್ರಿವರ್ಣ ಧ್ವಜವನ್ನು ಹೋಗ್ತಾ ಇಲ್ಲ. ಪಾಯಿಂಟ್ ನಂಬರ್ 2 ಪಾಯಿಂಟ್ ನಂಬರ್ 2 ಪಾಯಿಂಟ್ ನಂಬರ್ 2 ಇಲ್ಲ 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 ಅವರು ದೇಶ ಪ್ರೇಮಿಗಳಲ್ಲ ಅಂತ ಹೇಳೋದಕ್ಕೆ ನನ್ನ ಹತ್ರ ಬೇಕಾದ ದಾಖಲೆಗಳಿದಾವೆ. ನಿಮ್ಮ ಹತ್ರ ಇಲ್ಲ. ಒಂದ್ ನಿಮಿಷ ಟೈಮ್ ಕೊಡಿ, ಮಾತಾಡ್ತೀನಿ. ಬಾನು ಮುಷ್ತಾಕ್ ಅವರು ಅಲ್ಲೋಗಿ ಚಾಮುಂಡಿ ದೇವಸ್ಥಾನದಲ್ಲಿ ಅಡ್ಡ ನಮಸ್ಕಾರ ಹಾಕೋಬಿಟ್ಟು ಅವರು ಮಂಗಳಾರತಿ ತಟ್ಟೆಯಲ್ಲಿ ಆರತಿ ತಗೋಬೇಕು. ಒಬ್ಬ ಮುಸಲ್ಮಾನರನ್ನ ಫೋರ್ಸ್ ಮಾಡೋದು ಹೀಗೆ ನಡ್ಕೋಬೇಕು ಅಂತ ಅಲ್ಲಿ ನೀವು ಹೋಗಿ ಅಲ್ಲಿ ನಿಮ್ಮ ಹತ್ರ ಹೋಗಿ ನೀವು ಇಷ್ಟ ಇದೆಯಾ ಇನ್ನೊಂದಕ್ಕೆ ಹೋಗಿ. ಇಲ್ಲಿ ಪ್ರಶ್ನೆ ಯಾರ್ದೇನು ಆ ಸಿದ್ಧಾಂತದ ಬಗ್ಗೆ ನಿಮಗೆ, ಆ ಸಿದ್ಧಾಂತದ ಬಗ್ಗೆ ನಮಗೆ ತಕರಾರಿದೆ. ಆ ಸಿದ್ಧಾಂತ ಅದಕ್ಕೆ ಬ್ಯಾನ್ ಮಾಡ್ಬಿಡ್ತೀರಾ? ಯಾರು ಅವ್ರು ಬ್ಯಾನ್ ಮಾಡ್ತಾರ? ನಿಮ್ಮ ಹತ್ರ ದಾಖಲೆಗಳಿಲ್ಲ. ಗಿವ್ ಮಿ. RSS ಸಂಘಕ್ಕೆ ಹೋಗಿ ನನ್ನ ಮಗ ಹಾಳಾಗೋದಂತ ಪೇರೆಂಟ್ಸ್ ಕೊಟ್ಟಿರುವಂತ ಕಂಪ್ಲೇಂಟ್ ಕೊಡಿ. ಒಂದು 5 ಕೊಡಿ ನನಗೆ ಕೊಡ್ರಿ. ಗೊತ್ತಿಲ್ಲ ಅದು ಹನ್ಮೇಗೌಡ್ರು. ಸಿ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಹನ್ಮೇಗೌಡರು ಒಬ್ಬರು ಹೇಳಿದ ಮಾತ್ರಕ್ಕೆ ಇಡೀ ಸಂಘನೇ ಸರಿ ಇಲ್ಲ ಅನ್ನುವಂಥ ಜಸ್ಟಿಫಿಕೇಶನ್ಗೆ ನಾವು ಬರೋಕ್ಕಾಗಲ್ಲ. ಆದರೂ ಅವ್ರಿಗಾದಂತಹ ಅವಮಾನ ತೊಂದರೆ ಏನಿದೆ ಅದಕ್ಕೆ ಗೌರವ ಇದೆ. ಅವ್ರು ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರೊಬ್ಬರಿಗಾದಂತಹ ಈ ಒಂದು ನೋವಿಗೆ ಇಡೀ ಸಂಘ, ಇವಾಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಜನ ನೋವಿಂದ ಇದ್ದಾರಪ್ಪ, ಹಂಗಂತ ಪಾರ್ಟಿನೇ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸ್ಟಿಲ್ ಇವತ್ತು ಹನ್ಮೇಗೌಡರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಅಂದರೆ ಅವ್ರು RSS ಅಲ್ಲಿ ಇದ್ದವರು. ಈಗ ಸರ್ ಈಗ ಈ ನನಗೆ ಭಾಳ ಅಂತ ಹೇಳಿದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟು. ಹೌದು, ನೀವು ಯಾರನ್ನಾದರೂ ನನ್ನಿಂದ ಬಿಡಿ, ನಿಮಗೆ ಎಷ್ಟು ಜನರು ಬೇಕಾದ್ರೂ ಕೊಡ್ತೀನಿ, ಆದರೆ ಅವ್ರು ಯಾರು ಬಹಿರಂಗ ಬರಲ್ಲ. ಅದಕ್ಕೆ ಬೆಲೆ ಇಲ್ಲ. ಅಲ್ಲ ಅದಕ್ಕೆ ಬೆಲೆ ಇಲ್ಲ, ಬೆಲೆ ಇಲ್ಲ. ಅದಕ್ಕೆ ಬೆಲೆ ಕೌಡೆ ಕಾಸಿನ ಬೆಲೆ ಇಲ್ಲ. ನಾನು ಸರ್ ನಾನು ಕೇಳಿ, ನನಗೆ ಬೇಡ, ಹೆಸರುಘಟ್ಟದ ಮುತ್ತಣ್ಣ ನನಗೆ ಬೇಡ ಸರ್, ನನಗೆ ಆ ಇಂಟ್ರೆಸ್ಟ್ ಇಲ್ಲ. ಹನ್ಮೇಗೌಡ್ರೆ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಬರ್ತೀನಿ ಅಂದ್ರೆ ನಾವೇನ್ ಮಾಡ್ಬೇಕು? ಅಲ್ಲ ಯಾಕೆ ಬರಲ್ಲ? ನಾವೇನ್ ಮಾಡ್ಬೇಕು? ಸಂಪೂರ್ಣ ಸರ್ವನಾಶ ಮಾಡ್ಬಿಟ್ರು. ಸುಮ್ಮನೆ ಇರಿ ಸರ್, ಸರ್ವನಾಶ ಸುಮ್ಮನೆ ಇರಿ ಸರ್, ಸುಮ್ಮನೆ. ಒಂದ್ ನಿಮಿಷ, ಇಂದಿರಾ ಗಾಂಧಿ ಅವ್ರನ್ನೇ ಸೋಲಿಸಿರೋ ದೇಶ ನಮ್ದು. ಏನ್ ಮಾತಾಡ್ತೀರಾ ನೀವು? ಬಿಡಿ. ಈಗ ನಾನು ಕದ್ದು ಮುಚ್ಚಿ ಅಲ್ಲಿ ಮಾತಾಡ್ಬಿಡ್ತೀನಿ, ಕದ್ದು ಮುಚ್ಚಿ ಇಲ್ಲಿ ಮಾತಾಡ್ಬಿಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಈಗ ಸರ್ ಈಗ ಇದು ನನಗೆ ಇದು ಏನದು ಅದು ದಂಡ ಏನಿದೆ ಅಲ್ಲ ಅದ್ರ ಬಗ್ಗೆ ಅಬ್ಜೆಕ್ಷನ್. ಭಾಳ ಜನರಿಗೆ ಕೋಲ್ ಇಟ್ಕೊಂಡು ಓಡಾಡ್ಬಿಡ್ತಾರೆ, ಶಸ್ತ್ರಾಸ್ತ್ರಗಳನ್ನ ತೋರಿಸ್ಬಿಡ್ತಾರೆ ಇವರು, ಹಾಗೆಲ್ಲ ತೋರಿಸ್ಬೋದಾ ಅಂತ. ಸೊ ಏನದು ಬೇಸಿಕಲಿ? ಶಾಖೆಯಲ್ಲಿ ಕಸರತ್ತು ಮಾಡಲಿಕ್ಕೆ ದಂಡ ಒಂದು ಆಯುಧ, ಅದರಲ್ಲಿ ಪ್ರಹಾರ ಅಂತ ಹೊಡಿತೀವಿ. ಹಾಗೇನೆ ನಮ್ಮ ಸ್ವರಕ್ಷಣೆಗೆ ಬೇಕಾದಂತಹ ಕೆಲವು ಕ್ರಿಯೆಗಳನ್ನ ದಂಡ ತಿರುಗಿಸುವಂತ ಒಂದು ಸಾಂಕೇತಿಕ ಅಲ್ಲ, ಆದರೆ ಅದೊಂದು ಅವನ ವಿಲ್ ಪವರ್ ಅನ್ನ ಹೆಚ್ಚು ಮಾಡಲಿಕ್ಕೆ ಇರುವಂತಹ ಒಂದಿದು. ಆದರೆ ಆ ವಿಲ್ ಪವರ್ ತಗೊಂಡಂತವನು ಕೊನೆಗೆ ಏನಾಗುತ್ತೆ ಅಂತಂದ್ರೆ ಅವನಿಗೆ ಸಹಜವಾಗಿ ಅನ್ಸ್ಬಿಡುತ್ತೆ, ನಾವೊಂದು ಗುಂಪಿದ್ದೀವಿ, ನಮ್ಮ ಹತ್ರ ಇದಿದೆ ಹೀಗೆ ಅಂತ. ನಾಯಿ ನಮ್ಮನೆಗೆ ಇರುವಂಥ ನಾಯಿ ಹಿಂದೆ ಮಾಲೀಕ ಇದ್ದರೆ ಹೇಗೆ ಕಚ್ಚಲಿಕ್ಕೆ ಹೋಗುತ್ತಲ್ಲ, ಆ ರೀತಿಯ ಒಂದು ಸಂಕೇತಕ್ಕೆ ಈ ಒಂದು ಕಸರತ್ತು, ಈ ಒಂದು ಶಕ್ತಿ ಅಲ್ಲಿ ಕಾರಣ ಆಗತ್ತೆ. ಆ ದಂಡದ್ದು ತಪ್ಪೇನಿಲ್ಲ. ನಾನು ಹೇಳ್ತೀನಿ ಭಾಷಾ ಪ್ರಯೋಗ ಸರಿ ಇಲ್ಲ.
ನಿಮ್ಗೆ ಅರ್ಥ ಆಗಿಲ್ಲ ಅವ್ರು ಹೇಳ್ತಿರೋದೇನು, ಅವ್ರು ಏನ್ ಹೇಳ್ತಿರೋದು, ಆತ್ಮವಿಶ್ವಾಸ ತಗೊಳಕ್ಕೆ ನಾನಾ ರೀತಿ ಇದೆ. ಸ್ವಸಂರಕ್ಷಣಾ ತರಬೇತಿ ಇರಿ ನೀವು ಬರೀ ಯಾರನ್ನ ಇರಿ ಒಂದ್ ನಿಮಿಷ. ಸ್ವಸಂರಕ್ಷಣಾ ತರಬೇತಿ ಸಂವಿಧಾನದ ಅಧಿಕಾರ ಇದೆ. ಸಂವಿಧಾನದ ಅಧಿಕಾರ ಇದೆ. ಆಯ್ತು ಅಂತವ್ರಿದ್ದಾಗ ನಾನು ಕರೀಲೇಬೇಕು. ಬೈಯವ್ರನ್ನ ಕರಿಬೇಕು. ಅಂತ ಅಯೋಗ್ಯ ಅಂತ ಅವ್ರನ್ನ ಏನ್ ಇದ್ ಮಾಡ್ತೀರಾ? ನಾನು ಆ ಥರ ಎಲ್ಲ ಬೆಳ್ಸಂಗಿಲ್ಲ. No, 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 ಆ ಥರ ಇಲ್ಲ. He is my guest. ನೀವೇನ್ ಹೋರಾಟ ಮಾಡಿದ್ರೆ ನಾವು ಹೋರಾಟ ಮಾಡೋದಕ್ಕೆ ಕರೆದಿರೋದು. ಎಂತವ್ರೆ ನೀವು ಮಧ್ಯ ಬಾಯ್ ಹಾಕ್ಬೇಡಿ. ನಾನು ಇದೀನಲ್ರಿ, ನನಗ್ ಬಿಡ್ರಿ. ಎಲ್ಲದಕ್ಕೂ ಮಧ್ಯ ಬಾಯ್ ಹಾಕ್ತೀರ. ಒಂದ್ ನಿಮಿಷ. ಅಯೋಗ್ಯಗೆ ಈಸ್ ಮೈ ಸಾರಿ ಅಂತ ಹೇಳಿದೀನಿ. ಆದ್ರೆ ಅದೇ ರೀತಿ ನಾವು ಮಧ್ಯದಲ್ಲಿ ಮಾತಾಡ್ಕೊಡ್ತೀನಿ. ನಾನು ಕಿತ್ತಾಕ್ ಹೋಗ್ತೀನಿ ಅಂತ ಇದ್ದೀನಿ. ಆಯ್ತು, ಮುಂದೆ ನೀವು ಬಾಳ್ ಕಿತ್ತಾಕೋದು ಬಾಳ್ ಚಟ. ಇಲ್ಲ, ಯಾವಾಗ ಬಂದ್ರು ಅದನ್ನೇ ಮಾತಾಡ್ತೀರಿ. ಮತ್ತೆ ಬೇರೆ